ಮೂವಿಯಲ್ಲಿ ಎಲ್ಲ ಇದೆ. ಸಿನಿಮಾಟೋಗ್ರಫಿ ಸೂಪರ್, ಆ ಆಂಗಲ್ ಸೂಪರ್. ಗ್ಯಾಪಲ್ಲಿ ಸ್ಟೋರಿನೇ ಬರೆಯೋದು ಮಾಡ್ತೋಗ್ಬಿಟ್ರು ಅವರು. ಇಂಥ ಮೂವಿ ಎಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲಿ ಏನೋ ಐಮ್ಯಾಕ್ಸ್ ಅಲ್ಲಿ ನೋಡಬೇಕು, ನಾವು ಬರಲ್ಲ ಅನ್ಬಿಡೋದು. ಚಾನಲ್ಗೆ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಗೋ ನಂದು ಬೆಳಿಗ್ಗೆ ಶೋ ಇರೋದು 9 ಗಂಟೆ ವೀರೇಶ್ ಅಲ್ಲಿ, ಅದಕ್ಕೆ ಪಟ ಓಡ್ತಾ ಇದ್ದೀನಿ. 6 ಗಂಟೆದೆಲ್ಲ ಸಿಕ್ಕಿಲ್ಲ ನಮಗೆ ಟಿಕೆಟ್, ಅದಕ್ಕೆ ಪಕ್ಕಂತ ವೀರೇಶ್ ಅಲ್ಲಿ 9 ಗಂಟೆ ಬುಕ್ ಮಾಡಿದೆ, ಅಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ ಅಂತ ಫೋನ್ ಮಾಡಿದ್ರು. ಅದಕ್ಕೆ ಬೇಗ ಓಡ್ತಾ ಇದ್ದೀವಿ ಗೈಸ್. ನೀವು ನನ್ನ ಜೊತೆಗೆ ಬರ್ತಾ ಇದ್ದೀರಾ ಎಲ್ಲಿಗೆ? ಟಾಕ್ಸಿಕ್ಕಿನ ಹಬ್ಬಕ್ಕೆ ಮನೆ ಹೋಗೋಣ. ಇವತ್ತು ಟಾಕ್ಸಿಕ್ಗೆ ನಾನು ಒಬ್ಬನೇ ಬಂದಿರೋದು. ಆ್ಯಕ್ಚುಲಿ ಏನು ಗುರು ಒಬ್ಬನೇ ಹೋಗಿದ್ದೆ, ಫ್ರೆಂಡ್ಸ್ ಜೊತೆ ಹೋಗೋದಲ್ವಾ ಅಂದರೆ KGFಗೆ ಇದೇ ವೀರೇಶಲ್ಲಿ ಆ ಟಿಕೆಟ್ ತೊಗೊಂಡಿದ್ದೆ ನಾನು. ಇನ್ಫ್ಲುಯೆನ್ಸ್ ಮಾಡಿಕೊಂಡು ಟಿಕೆಟ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಬಡ್ಡಿ ಮಕ್ಕಳು ಕೈ ಎತ್ಬಿಡೋದ. ಇಂಥ ಮೂವಿನೆಲ್ಲ ಮಲ್ಟಿಪ್ಲೆಕ್ಸಲ್ಲಿ ಏನೋ ಐಮ್ಯಾಕ್ಸಲ್ಲಿ ನೋಡಬೇಕು, ನಾವು ಬರಲ್ಲ ಅಂದ್ಬಿಡೋದು. ಆ ಟಿಕೆಟ್ನ ಸೇಲ್ ಮಾಡೋಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ ನನಗೆ ಗೊತ್ತು. ಅದಕ್ಕೆ ಈ ಸರಿ ಯಾರಿಗೂ ಟಿಕೆಟೇ ತೊಗೊಂಡಿಲ್ಲ, ನಾನು ಒಬ್ಬನೇ ಬಂದು ನೋಡ್ಬಿಟ್ಟು ಹೋಗ್ತೀನಿ. ಬಟ್ ಸಿಂಗಲ್ ಸ್ಕ್ರೀನ್ ಮಜಾ ಅವ್ರಿಗೆ ಗೊತ್ತಿಲ್ಲ. ಅಸಲಿ ಮಜಾ ಇರೋದೇ ಸಿಂಗಲ್ ಸ್ಕ್ರೀನ್ ಥಿಯೇಟ್ರಲ್ಲಿ, ಅದು ಫಸ್ಟ್ ಡೇ ಫಸ್ಟ್ ಶೋ. Yes, it's a movie review time without spoilers, okay? By the way, ಸೊ ಮೂವಿ ರಿವ್ಯೂ ಮಾಡಿ ಇವಾಗ ಮನೆಗೆ ಬಂದೆ ಗಾಯ್ಸ್. ಇವಾಗ ಮೂವಿ ರಿವ್ಯೂ ಮಾಡಾಕ್ತೀನಿ ನೋಡ್ರಿ. ಮೂವಿಯಲ್ಲಿ ಏನಿದೆ ಅಂದರೆ ಮೂವಿಯಲ್ಲಿ ಎಲ್ಲ ಇದೆ. ಸಿನಿಮಾಟೋಗ್ರಫಿ ಸೂಪರ್, ಆ ಆ್ಯಂಗಲ್ ಸೂಪರ್, ಸೌಂಡ್ ರವಿ ಬಸ್ರೂರ್ ಅದ್ಭುತ ಗುರು, ಕ್ಯಾಸ್ಟ್ ನೆಕ್ಸ್ಟ್ ಲೆವೆಲು, ಆ್ಯಕ್ಟಿಂಗ್ ಅದಕ್ಕಿಂತ ಟಾಪ್ ನಾಚ್ ಎಲ್ಲಾರ್ದು. ಸ್ಟೋರಿ ಕಥೆನೇ ಇಲ್ಲ ಸ್ಟೋರಿಯಲ್ಲಿ, ಫಿಲ್ಮಲ್ಲಿ ಅಲ್ಲೇ ಮಿಸ್ ಹೊಡೆದಿರೋದು ಎಲ್ಲರಿಗೂ. ಏನಕ್ಕೆ ಕತೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಗೀತು ಮೋಹನ್ ದಾಸ್ ಅವರು ಕುತ್ಕೊಂಡು ಎಲ್ಲ ಬರೆದ್ರು, ನನ್ನ ವಿಷನ್ ಹಿಂಗಿದೆ, ಹಿಂಗೆ ಫೈಟ್ ಮಾಡಬೇಕು, ಕಿಯಾರಾ ಅಡ್ವಾನಿ ಹಿಂಗೆ ಆ್ಯಕ್ಟಿಂಗ್ ಮಾಡಬೇಕು, ತಾರಾ ಸುತಾರಿ ಅಲ್ಲಿಂದ ಬರಬೇಕು, ರುಕ್ಮಿಣಿ ವಸಂತರು ಇಲ್ಲಿಂದ ಬರಬೇಕು. ಬಟ್ ಆ ಗ್ಯಾಪಲ್ಲಿ ಸ್ಟೋರಿನೇ ಬರೆಯೋದು ಮಾಡ್ತೋಗ್ಬಿಟ್ರು ಅವರು. ಫಸ್ಟ್ ಆಫ್ ಆಲ್ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟೇ ಇಲ್ಲ ಯಾರ್ದು ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟೇ ಇಲ್ಲ. ಅಂದರೆ ಒಂದು ಇವಾಗ ಫಾರ್ ಎಕ್ಸಾಂಪಲ್ ಕೊಟ್ಬಿಟ್ಟೆ ಮಾತಾಡ್ತೀನಿ. ಇವಾಗ ಅಧೀರಾ ಆಗಿರ್ಬೋದು, ಅಥವಾ KGF ಅಲ್ಲಿ ಸಣ್ಣ ಕ್ಯಾರೆಕ್ಟರು ಆಗಿರ್ಬೋದು, ಇವಾಗ ಹೆಸರುಗಳು ಜ್ಞಾಪಕ ಇಲ್ಲ, ನಿಂಗೆ ಸಣ್ಣ ಕ್ಯಾರೆಕ್ಟರು ನಿಮ್ಗೆ ನೆನಪಿದೆ ಅದು. ಸೊ ಆ ಕ್ಯಾರೆಕ್ಟರ್ಗೆ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ, KGF ಅನ್ನಲ್ಲಿ ಹೇಳ್ತಿರೋದು ನಾನು. ಬಟ್ ಇವಾಗ ಆ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟು ಅನ್ನೋದಿಲ್ಲ. ಯಾಕೆ? ಇವಾಗ ನಾನು ಫಿಲ್ಮ್ ನೋಡಿದವ್ರಿಗೆ ಒಂದು ಕ್ವಶನ್ ಕೇಳ್ಬಿಡ್ತೀನಿ ನಾನು. ರುಕ್ಮಿಣಿ ವಸಂತ್ ಅವ್ರು ಎಲ್ಲಿಂದ ಬಂದರು ಗುರು? ಯಾರವರು? ಮ್ಯಾಟ್ರೇ ಗೊತ್ತಿಲ್ಲ ನಮಗೆ. ಅದನ್ನೇ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ ಅನ್ನೋದು. ಇವಾಗ ಆ ಮ್ಯಾಟ್ರೇ ಗೊತ್ತಿಲ್ಲ ಅಂದರೆ ಆ ಕ್ಯಾರೆಕ್ಟರ್ಗೆ ಏನಾದರೂ ಆದರೆ ಮುಂದೆ ಆ ಫೀಲು ಹೊಡೆಯಲ್ಲ. ಓಕೆ, ಸೊ ಎಲ್ಲರೂ ಐಮ್ಯಾಕ್ಸಲ್ಲಿ ಬುಕ್ ಮಾಡಿದ್ದೀರಾ, 4DXಲ್ಲಿ ಬುಕ್ ಮಾಡಿದ್ದೀರಾ ಬ್ರೋ, ನನ್ನ ದುಡ್ಡು ವೇಸ್ಟಾ? ಇಲ್ಲ, ಖಂಡಿತವಾಗೂ ವೇಸ್ಟ್ ಅಂತೂ ಆಗಲ್ಲ. ಯಾಕಂದರೆ ಸಿನಿಮಾಟೋಗ್ರಫಿ ಅದನ್ನು ತೋರಿಸಿರೋ ರೀತಿ ಚೆನ್ನಾಗೇ ಇದೆ ಬ್ರೋ, ಅದ್ಭುತವಾಗಿದೆ. ಈ ಥರ ಕನ್ನಡ ಇಂಡಸ್ಟ್ರಿಯಲ್ಲಂತೂ ಬಂದಿಲ್ಲ. ಯಾಕಂದರೆ KGFಗಿಂತ ಆ ಥರ ವಿಷನ್ ಅಂತ ಹೇಳ್ಬೋದು, ಆ ಥರ ಮೇಕಿಂಗ್ ಇದೆಯಲ್ಲ, ಅದು KGFಗಿಂತ ಸ್ವಲ್ಪ ಓಕೆ ಆ ಥರನೇ ಇದೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಅಂತ ಅನ್ಕೊಳ್ಳಿ. ಅದಕ್ಕೆ ನಿಮ್ಗೆ ದುಡ್ಡು ವೇಸ್ಟ್ ಆಗಲ್ಲ. ಐಮ್ಯಾಕ್ಸ್ಗೆ ಹೋಗ್ರಿ, ಆರಾಮಾಗಿ ಹೋಗ್ರಿ, 4DXಗೆ ಹೋಗ್ರಿ, ಮಜಾ ಮಾಡ್ತೀರಾ, ಫಿಲ್ಮ್ ಮಜಾ ಮಾಡ್ತೀರಾ, ಇಲ್ಲ ಅಂತಲ್ಲ. ಆದರೆ ಆ ಸ್ಟೋರಿಗೆ ಗ್ರಿಪ್ ಇದೆಯಾ ಅದು ಡೌಟ್. ಯಾಕಂದರೆ ನನಗೆ ಬೇರೆಯವ್ರಿಗೆ ಹೆಂಗೆ ಅನ್ಸುತ್ತೆ ಅಂತ ನಮ್ಗೆ ನಾನು ಹೇಳೋಕ್ಕಾಗಲ್ಲ. ಬಟ್ ನನಗೆ ಬೀಂಗ್ ಅ ಯಶ್ ಫ್ಯಾನ್, ನಾನು ಸಪೋರ್ಟ್ ಯಶ್ ಫ್ಯಾನ್ ಅಂದರೆ ಯಾವ ಡೈ ಹಾರ್ಡ್ ಯಶ್ ಫ್ಯಾನ್ ನಾವು 4 ವರ್ಷದಿಂದ ಕಾದಿದ್ದೀವಿ ಹೊರತು. ಸೊ ನಾವೇನು ಬೇಕಂತ ಪಾಸಿಟಿವ್ ರಿವ್ಯೂ ಅಥವಾ ಬೇಕಂತ ನೆಗೆಟಿವ್ ರಿವ್ಯೂ ಕೊಡೋಲ್ಲ, ಹಾನೆಸ್ಟ್ ಆಗಿ. ಯಾಕಂದರೆ ನಾವು ಸಿನಿಮಾ ಪ್ರೇಮಿಗಳು. ಸೊ ಆ್ಯಕ್ಟಿಂಗ್ ಹೇಗಿದೆ ಎಲ್ಲಾರ್ದು ಅಂತ ಆ್ಯಕ್ಟಿಂಗಿಗೆ ಬಂದರೆ, ಸಿನಿಮಾಟೋಗ್ರಫಿ ನಾನು ಹೇಳಿದೆ ಸೂಪರ್ ಆಗಿದೆ, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಹಾಲಿವುಡ್ ಅಂದರೆ ಹಾಲಿವುಡ್ ಲೆವೆಲ್ಗೆ ಇದೆ. ಮ್ಯೂಸಿಕ್ಕು ರವಿ ಬಸ್ರೂರ್ ನಿಮ್ಗೆ ಗೊತ್ತು, ಆ್ಯಕ್ಟಿಂಗು ಮತ್ತು ಕ್ಯಾಸ್ಟು ಪ್ರತಿಯೊಬ್ಬರು. ಇವಾಗ ಕ್ಯಾಸ್ಟು ಎಕ್ಸ್ಟ್ರಾ ಕ್ಯಾಸ್ಟ್ ಅಂತಲೂ ಹೇಳೋಕ್ಕಾಗಲ್ಲ. ಆ ಕಾಸ್ಟ್ಗಳು ಹಾಕೊಂಡು, ಕ್ಯಾಸ್ಟ್ ಅಂತ ಇದ್ದೀನಿ ಗುರು, ಕಾಸ್ಟ್ಗಳು ಹಾಕೊಂಡಿದ್ದಾರಲ್ಲ, ಅವ್ರು ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಯಾರು ತೊಗೊಳ್ಳಿ, ಉಮಾ ಕುರೇಶಿ, ನಯನ್ ತಾರಾ ಸುತಾರಿ ಅವರು ಸಕ್ಕರಾಗಿ ಮಾಡಿದ್ದಾರೆ. ಕಿಯಾರಾ ಅಡ್ವಾನಿ ಅಂತೂ ಬ್ಯೂಟಿಫುಲ್ಲು. ಇಡೀ ಮೂವಿಯಲ್ಲಿ ಯಶೇ ತಿಂದಾಕಿರೋದು. ಟಾಪ್ ನಾಚ್ ಆ್ಯಕ್ಟಿಂಗರು ಯಶ್ ಅವ್ರದ್ದು ಮಾತ್ರ. ಅದು 2 ಶೇಡ್ಗಳು ಬರುತ್ತಲ್ಲ, ಆ್ಯಕ್ಟಿಂಗ್ ಅಲ್ಲ, ಶೇಡ್ಸ್ ಆಫ್ ಏನಿದೆ ಯಶು. ಸೊ ಆ ಶೇಡ್ಸಲ್ಲೆಲ್ಲ
ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನೀವು ಯಶ್ ರಾವಣ ಥರನೂ ನೋಡ್ಬೋದು, ಕಿರಾತಕ, ಗೂಗ್ಲಿ ಎಲ್ಲ ಎಲ್ಲ ಥರ ಆ್ಯಂಗಲು ನೋಡ್ಬಿಡ್ಬೋದು. ಯಾಕಂದರೆ ಆ ಥರ ಪ್ರೆಸೆಂಟ್ ಮಾಡ್ಕೊಂಡಿದ್ದಾರೆ ಅವ್ರನ್ನ. ಸೊ ಅದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ. ಇವಾಗ ಮೂವಿಯಲ್ಲಿ ವರ್ಕ್ ಆಗಿಲ್ಲ ಅಂತ ಮಾತಾಡೋಣ. ಮೂವಿಯಲ್ಲಿ ವರ್ಕ್ ಆಗಿಲ್ಲ ಅಂದರೆ ಬೇಡದಿರುವಂಥ ಸೀನ್ಗಳು ತುಂಬ ಅದೇ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಓಕೆ, ಈ ಥರ ಬಂತು, ಎಲ್ಲರೂ ನೆಗೆಟಿವ್ ಆಗಿ ಮಾತಾಡಿದ್ರು. ನಾವೇನು ಅನ್ಕೊಂಡ್ವಿ, ಒಂದು 2-3 ಸೀನ್ ಇಟ್ಟಿರ್ತಾರೆ ಗುರು, ಆಮೇಲೆ ಇಡೀ ಮೂವಿ ಇದೇ ಇಟ್ಟಿರ್ತಾರೆ, ಏನಕ್ಕೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂದ್ಬಿಟ್ಟು ನಾವು ಸ್ಟಾರ್ಟಿಂಗಲ್ಲಿ ಮಾತಾಡಿದ್ವಿ. ಬಟ್ ಏನು ಗೊತ್ತಾ, ಮೂವಿ ಪೂರ್ತಿನೇ ಅದಿರಬೇಕಾದ್ರೆ ಅದು ಅನ್ಕಂಫರ್ಟೇಬಲ್ ಫೀಲ್ ಆಗಕ್ಕೆ ಶುರು ಆಗುತ್ತೆ. ನನ್ನ ದುರದೃಷ್ಟಕ್ಕೆ ನಾನು ಒಬ್ಬನೇ ಹೋಗಿರೋದು, ನನ್ನ ಪಕ್ಕ ಹುಡುಗಿ ಬೇರೆ ಕೂತ್ಬಿಟ್ಟವ್ರೆ. ಅವಳಂತೂ ಅಯ್ಯಯ್ಯೋ ಅಂತವಳೆ, ನಾನು ಈ ಕಡೆಯಿಂದ ಅಯ್ಯಯ್ಯೋ ಅಂತ ಇದ್ದೀನಿ ಈ ಥರ. ಯಾಕಂದರೆ ಸೆಂಟ್ರ್ ಆ ಥರ ಕೆಲವೊಂದು ಸೀನ್ ಅಂತೂ ಕೆಲವೊಂದು ಆ ಥರ ಸೀನ್ಗಳು ಬೇಕಾಗಿಲ್ಲ ಮೂವಿಯಲ್ಲಿ. ಅದು ಜಾಸ್ತಿ ಆದಾಗ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಹುಡುಗಿರಿಗಾಗಲಿ ಅಥವಾ ಫ್ಯಾಮ್ಲಿಗಾಗಲಿ. ಅದಕ್ಕೆ ಇದು ಆಮೇಲೆ ಬೇಡದಿರೋ ಥರ ಫೈಟ್ ಸೀನ್ಸು ಎಲ್ಲರಿಗೂ ಓಡಿತು ಅವ್ರ ಗುರು. ಫೈಟ್ ಸೀನ್ ಎಷ್ಟಾಗ್ಬಿಟ್ಟಿದೆ ಅಂದರೆ ನಿಮಗೆ ಆ ಸೆಂಟಿಮೆಂಟ್ ಫೀಲ್ ಆಗೋಕ್ಕೆ, ಆ ಸ್ಟೋರಿ ಫೀಲ್ ಆಗೋಕ್ಕೆ ಬಿಡ್ತಾ ಇಲ್ಲ. 2 ಸೀನ್ ಆಗಿದ ತಕ್ಷಣ ಫೈಟು, 2 ಸೀನ್ ಆಗಿದ ತಕ್ಷಣ ಫೈಟೇ ಮಾಡ್ತಾವ್ರು ಜನ. ಯಾಕಂದರೆ ಇವಾಗ KGF ಮತ್ತೆ ಎಕ್ಸಾಂಪಲ್ ಕೊಡ್ತೀನಿ. KGF ಅಲ್ಲಿ ಅಷ್ಟು ಮಾಸ್, ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಮಾಸು. ನಾನು ಹೇಳ್ತಿರೋದು ಇನ್ ಟರ್ಮ್ಸ್ ಆಫ್ ಫೈಟ್ ಸೀನ್ಸ್ ಅಂತ ಹೇಳ್ತಿಲ್ಲ, ಇನ್ ಟರ್ಮ್ಸ್ ಆಫ್ ಮಾಸ್ ಹೇಳ್ತಿರೋದು. ನೆಕ್ಸ್ಟ್ ಲೆವೆಲ್ ಎಲಿವೇಶನ್, ನೆಕ್ಸ್ಟ್ ಲೆವೆಲ್ ಮಾಸು. ಬಟ್ ಸ್ಟೋರಿ ಹಿಂದ್ಗಡೆಯಿಂದ ಹಂಗೆ ಹೋಗ್ತಾ ಇತ್ತು. ಲಾಸ್ಟಲ್ಲಿ ಮದರ್ ಸೆಂಟಿಮೆಂಟ್ ಹೆಂಗೆ ಇಟ್ಟಾಯ್ತು ಹೇಳಿ, ಕ್ಲೈಮ್ಯಾಕ್ಸಿಗೆ ಬಂದಾಗ ಅಂತೂ ಅದೇ ಕಣ್ಣಲ್ಲಿ ನೀರು ಬರ್ಸೋದು ಅಥವಾ ಮೈ ಜುಮ್ ಅನ್ಸೋದು. ಇಲ್ಲಿ ನಮ್ಗೆ ಆ ಸಿಸ್ಟರ್ ಸೆಂಟಿಮೆಂಟ್ ಫೀಲ್ ಆಗಬೇಕು ಆ ಟೈಮಲ್ಲಿ. ನಾನು ಏನೂ ಹೇಳಲ್ಲ, ಬಟ್ ಆ ಟೈಮಲ್ಲಿ ಫೀಲ್ ಆಗಬೇಕು, ಫೀಲ್ ಆಗ್ತಿಲ್ಲ. ಯಾಕೆ? ಫೈಟ್ ಮಾಡ್ತವ್ರೆ. ಸೊ ಮೂವಿನ ಅವ್ರ ವಿಷನ್ ಪ್ರಕಾರ ಇಲ್ಲ, ಸಖತ್ತಾಗಿ ಫುಲ್ ಹಾಲಿವುಡ್ ಥರ ಒಂಥರ ನಾನು ಅವೆಂಜರ್ಸ್ ಥರ ತೆಗೆದುಬಿಡ್ತೀನಿ ಮೂವಿನ, ತೊಂದರೆ ಇಲ್ಲ, ನಾವು ಕಾಯ್ತಾ ಇದ್ದೀವಿ ಆ ಥರ ಈ ಥರ ತಗೊಂಡಿರೋ. ಬಟ್ ಸ್ಟೋರಿ ಅದೊಂದು ಹಿಡಿತಾ ಅದು ಓಕೆ. ಸೊ 4 years ವೇಸ್ಟಾ? ಇಲ್ಲ, 4 years ಅವರು ಕಷ್ಟಪಟ್ಟಿರೋದು ಸ್ಕ್ರೀನ್ ಮೇಲೆ ಕಾಣುತ್ತೆ. ಸ್ಟೋರಿ ಒಂದೇ ಇಲ್ಲ, ಸ್ಟೋರಿ ಒಂದು ಸ್ವಲ್ಪ ಗ್ರಿಪ್ಪಿಲ್ಲ ಗೈಸ್. ಬೇರೆದೆಲ್ಲ ಓಕೆ, ಮಸ್ತಾಗೆ ಚೆನ್ನಾಗೇ ಇದೆ. ಸಿನಿಮಾಟೋಗ್ರಫಿ ಎಲ್ಲ ಸೂಪರ್ ಆಗಿದೆ. ಆ್ಯಕ್ಟಿಂಗ್ ವೈಸ್ ಏನು ಹೇಳಬೇಕಾಗಿರಲಿಲ್ಲ. ಸೊ ಒಂದು ರಿಸ್ಕ್ ತೊಗೊಂಡಿದ್ದಾರೆ. ರಿಸ್ಕ್ ತೊಗೊಳೋ ಕೆಲಸ ಯಾರು ಅಷ್ಟೊಂದು ಜನ ಮಾಡಲ್ಲ, ಬಟ್ ಇವ್ರು ರಿಸ್ಕ್ ತೊಗೋತಾ ಇದ್ದಾರೆ. ಯಾರು? ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಅದಕ್ಕೆ ನಮ್ಮ ಬಾಸ್ಗೆ ಅದಕ್ಕೊಂದು ಹ್ಯಾಟ್ಸ್ ಆಫ್ ಸಲ್ಯೂಟು. ಇದು ನೆಕ್ಸ್ಟ್ ಲೆವೆಲ್ ಎದೊಳುತ್ತಾ? ಇದು ಸ್ವಲ್ಪ ನನಗೆ ಡೌಟ್ ಆಗ್ತಾ ಇದೆ. ಯಾಕಂದರೆ ಇದು 1 time ವಾಚು, ಮತ್ತು ಬೇಜಾನ್ ನೆಗೆಟಿವ್ ರಿವ್ಯೂಸ್ ಆಲ್ರೆಡಿ ಹೋಗ್ಬಿಟ್ಟಿದೆ. ಸೊ ಜನ ಇಷ್ಟೊಂದು ದುಡ್ಡು ಅದು 1800 2000 ಎಲ್ಲ ಇದೆ ಟಿಕೆಟು. ಸೊ ಅಷ್ಟು ಕೊಟ್ಬಿಟ್ಟು ಹೋಗ್ತಾರಾ? ಅದು ನನ್ನ ಡೌಟು. ಸಿಂಗಲ್ ಸ್ಕ್ರೀನಲ್ಲಂತೂ ಫಿಲ್ ಆಗುತ್ತೆ. ಆನೆಸ್ಟಾಗಿ ರಿವ್ಯೂ ಮಾಡಬೇಕು ಅಂದರೆ ಇಟ್ ಇಸ್ ಅ ಡೀಸೆಂಟ್ ಮೂವಿ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಇಟ್ ಒನ್ ಟೈಮ್ ಅಂತ ನಾನು ಹೇಳ್ತೀನಿ. ಓಕೆನಾ? ಮಜಾ ಮಾಡಿರಿ. ನೆಕ್ಸ್ಟ್ ರಾಮಾಯಣ ಬರುತ್ತೆ, ಅದರಲ್ಲಂತೂ ಎಷ್ಟು ಮೇಲ್ಗಡೆ ಬಂದ್ಬಿಡ್ತಾರೆ ಬಿಡಿ ರಾವಣದಲ್ಲಿ. ಬಟ್ ಇವಾಗ ಟಾಕ್ಸಿಕ್ ಸ್ವಲ್ಪ ಡಿಸಪಾಯಿಂಟ್ ಆಗಿದೆ. ಎಲ್ಲ ನಂಗಂತಲ್ಲ, ಎಲ್ಲರಿಗೂ. ನಿಮ್ಗೆ ಹೆಂಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸ್ಬೋದು ನೀವು. ಇಲ್ಲಾಂದರೆ ನನಗೆ DM ಮಾಡ್ಬೋದು, ಏನಾದ್ರು ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟು ಎಲ್ಲ ಬರೋದೆಲ್ಲ ಜನ್ಮಾಷ್ಟಮಿದು ಬರುತ್ತೆ. ಜನ್ಮಾಷ್ಟಮಿನ ನೆಕ್ಸ್ಟ್ ವಾರ ಉಡುಪಿಯಲ್ಲಿ ಹುಲಿ ವೇಷದೆಲ್ಲ ಜೋರಾಗಿರುತ್ತೆ. ಸೊ ಅದನ್ನು ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗನೇ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಬರೋಣ, ಗಮ್ಮತ್ ಮಾಡ್ತಾಯಿರಿ. ಬಾಯ್.